ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಸೊ ನಾನು ಈ ಗಾರ್ಡನನ್ನು ಓಡಾಡುವಾಗ ನನಗೆ ಈ ಕಲರ್ಸ್ನ ಫ್ಲವರ್ಸ್ ಇವೆ ನೋಡ್ರಿ, ಇವು ಭಾಳ ಅಟ್ರ್ಯಾಕ್ಟ್ ಆದವು. ಸೊ ನಾನು ಆ ಕಡೆ ಹೋಗೋಳು ವಾಪಸ್ ಈ ಕಡೆಗೆ ಬಂದೆ. ರೀಸನ್ ಏನು ಅಂದ್ರೆ ಈ ಕಲರ್ ಇದೆ ನೋಡ್ರಿ, ಇದು ನನ್ನ ಫೇವ್ರೆಟ್ ಕಲರ್. ಸೊ ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನು ಅಂದ್ರೆ, ಪ್ರತಿಯೊಂದರಲ್ಲೂ ಸಮೇತ ಅದರದೇ ಆಗಿರುವಂಥ ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಇದೆ ನೋಡ್ರಿ, ಅದು ಅದರದೇ ಸ್ವಭಾವಕ್ಕೆ ಏನು ಮಾಡುತ್ತೆ ಅಂದ್ರೆ ಅಟ್ರ್ಯಾಕ್ಟ್ ಆಗುತ್ತೆ. ಹಾಗಾಗಿ ನನಗೆ ಈ ಕಲರ್ ಭಾಳ ಫೇವ್ರೇಟ್ ಇದೆ, ಹಾಗಾಗಿ ಇದು ನನಗೆ ಅಟ್ರ್ಯಾಕ್ಟ್ ಮಾಡ್ತು. ಅದೇ ರೀತಿ ನಿಮ್ಮ ಜೀವನದಲ್ಲೂ ಸಮೇತ ಇವತ್ತಿನ ಪರಿಸ್ಥಿತಿಯಲ್ಲಿ ಏನೆಲ್ಲವೂ ನಡೀತಾ ಇದೆ ನೋಡ್ರಿ, ಅದು ನಿಮಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ನೀವು ಕಷ್ಟವನ್ನು ಕುರಿತು ಸಾಕಷ್ಟು ಯೋಚನೆ ಮಾಡ್ತಾ ಇದ್ದೀರಿ ಅಂದ್ರೆ ಕಷ್ಟ ನಿಮಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ನೀವು ಟೆನ್ಷನ್ ಭಾಳ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಇದರ ಅರ್ಥ ಏನು ಅಂದ್ರೆ, ಟೆನ್ಷನ್ ನಿಮಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಅದೇ ರೀತಿ ಸಾಕಷ್ಟು ಸಲ ನೀವು ಸಾಲದ ಸುಳಿಯಲ್ಲಿ ಸಿಲುಕ್ತಾ ಇದ್ದೀರಿ ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಒಂದಲ್ಲ ಒಂದು ರೀತಿಯ ಸಾಲ ಇದೆ ನೋಡ್ರಿ, ಅದು ನಿಮಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ಯೂನಿವರ್ಸಲ್ನ ಟ್ರುತ್ ಏನಿದೆ ಅಂದ್ರೆ, ನಾವು ಒಳಗೆ ಏನನ್ನು ಯೋಚನೆ ಮಾಡ್ತೀವಿ ನೋಡ್ರಿ, ಬಾಹ್ಯದಲ್ಲಿ ಅದು ನಮಗೆ ಏನು ಮಾಡುತ್ತೆ ಅಂದ್ರೆ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಈಗ ನಿಮ್ಮ ಲೈಫ್ನ ಪಾತನ್ನು ಚೇಂಜ್ ಮಾಡಬೇಕಾಗಿದೆ. ಅಂದರೆ ಜೀವನ ಪದ್ಧತಿಯನ್ನು ಬದಲಾಯಿಸಬೇಕಂದ್ರೆ ಮೊದಲು ನೀವು ಯಾವುದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಿ ಅಥವಾ ಯಾವುದು ನಿಮ್ಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಮೊದಲು ನೀವು ಯೋಚನೆ ಮಾಡಬೇಕು. ಅಂದರೆ ಅದರ ಅರ್ಥ, ಈಗ ನಾನು ಭಾಳ ಸಂಘರ್ಷ ಮಾಡ್ತಾ ಇದ್ದೀನಿ, ಹೋರಾಟ ಮಾಡ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ ಅಂದರೆ ನೀವು ಅದೇ ಥಾಟ್ಸನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀರಿ. ಅದನ್ನು ಬಿಟ್ಟು ನೀವು ಸಾಕಷ್ಟು ನನಗೆ ಪ್ರಕೃತಿ ನನಗೆ ಸಹಾಯ ಮಾಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ, ನಾನು ಭಾಳ ಶಾಂತಿಯಿಂದ ಇದ್ದೀನಿ, ಸಮಾಧಾನದಿಂದ ಇದ್ದೀನಿ, ನನ್ನ ಮನೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿವೆ, ಲಕ್ಷ್ಮಿ ಎಲ್ಲ ಕಡೆಯಿಂದನೂ ನನ್ನ ಜೊತೆಗೆ ಕನೆಕ್ಟ್ ಆಗ್ತಾ ಇದ್ದಾಳೆ, ಈ ರೀತಿ ಭಾವವನ್ನು ಇಟ್ಕೊಂಡು ಇಂತಹ ಅಫರ್ಮೇಷನ್ಸನ್ನು ನೀವೇನಾದರೂ ಮಾಡಿದರೆ ಆವಾಗ ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿ ಅನ್ನುವಂಥದ್ದು ಯಾವ ರೀತಿ ಫ್ಲವರ್ ನನಗೆ ಅಟ್ರ್ಯಾಕ್ಟ್ ಮಾಡಿದೆ ಆ ರೀತಿ ನಿಮಗೂ ಸಮೇತ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನೆನ್ಪಿಡ್ರಿ, ನಮ್ಮ ಸುಖಿಯಾದ ಜೀವನದ ಸೂತ್ರಗಳು ನಾವೇ ಅದನ್ನು ಆ್ಯಕ್ಟಿವೇಟ್ ಮಾಡೀವಿ. ಅದ್ರ ವಿರುದ್ಧನೂ ನಮ್ಮ ಜೀವನದಲ್ಲಿ ಏನಾದರೂ ನಡೀತಾ ಇದೆ ಅಂದ್ರೆ ಅದಕ್ಕೂ ಸಮೇತ ಬೇರೆಯವ್ರು ಯಾರು ಕಾರಣ ಇಲ್ಲ. ಸಾಕಷ್ಟು ಸಲ ನಾವು ಹಣೆ ಬರ ಅಂತೀವಿ, ಹಣೆ ಬರ ಅನ್ನುವಂಥದ್ದು ಏನಿಲ್ಲ. ನೀವು ಏನು ಒಳಗೆ ಯೋಚನೆ ಮಾಡ್ತಾ ಇರ್ತೀರಿ ಬಾಹ್ಯದಲ್ಲಿ ನಿಮಗೆ ಅದೇ ಕಾಣ್ತಾ ಇರುತ್ತೆ. ಸೊ ಹಾಗಾಗಿ ತಮ್ಮೆಲ್ಲರಿಗೆ ಹೇಳೋದೇನು ಅಂದ್ರೆ, ಯಾವಾಗಲೂ ಸಕಾರಾತ್ಮಕವಾದ ವಿಚಾರಗಳನ್ನು ಮಾಡಿರಿ. ಪರಿಸ್ಥಿತಿ ಇವತ್ತು ಹಂಗೆ ಇರಲಿಕ್ಕಿಲ್ಲ, ನಾನು ಯೋಚನೆ ಮಾಡ್ತೀನಿ ಭಾಳಷ್ಟು ಸಲ, ನಮಗೂ ಹೇಳ್ತಾರೆ ಮೇಡಮ್ ಹಂಗೆ ಆಗೋದಿಲ್ಲ. ಎಸ್, ಪ್ರೆಸೆಂಟಲ್ಲಿ ಏನಾದರೂ ಇರ್ಬೋದು, ಆದರೆ ನಿಮಗೆ ಏನು ಬೇಕು ಅದನ್ನು ನೀವು ಆ್ಯಕ್ಟಿವೇಟ್ ಮಾಡಬೇಕು. ನಿಮಗೆ ಸುಖ ಬೇಕಾಗಿದೆ ಆದರೆ ನೀವು ದುಃಖವನ್ನು ಕುರಿತು ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ ಸುಖ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ದುಃಖದ ಸಂದರ್ಭದಲ್ಲೂ ಸಮೇತ ಪರಮಾತ್ಮ ನನಗೆ ಜೀವಂತ ಆಗಿಟ್ಟನಲ್ಲ, ಭಾಳ ಧನ್ಯವಾದ, ಅಥವಾ ನಾನು ಸುಖಿಯಾಗಿರೋದಕ್ಕೆ ಇಷ್ಟೆಲ್ಲನೂ ಜಗತ್ತು ನನಗೆ ಸಪೋರ್ಟ್ ಮಾಡ್ತಾ ಇದೆ, ಈ ರೀತಿ ವರ್ಡ್ಸ್ಗಳನ್ನು ನೀವು ಹೇಳ್ತಾ ಬಂದ್ರೆ ಅದು ಆಟೋಮೆಟಿಕ್ ಏನಾಗುತ್ತೆ ಅಂದರೆ ಚೇಂಜ್ ಆಗುತ್ತೆ. ಅದು ಒಂದು ಬ್ಯಾಲೆನ್ಸ್ ಇರುತ್ತೆ ನೋಡ್ರಿ, ಅದು ಬ್ಯಾಲೆನ್ಸಿಂಗ್ ನಿಮಗೆ ಬದಲಾಗ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇರ್ತೀರಿ. ಸೊ ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರೆ, ನಿಮಗೇನು ಬೇಕು ಆ ಶಬ್ದಗಳನ್ನು ಉಪಯೋಗ ಮಾಡಿರಿ. ಈಗ ಏನಿದೆ ಅದನ್ನು ದಯವಿಟ್ಟು ಯೋಚನೆ ಮಾಡುವುದನ್ನು ಬಿಟ್ಟು ಹಾಕ್ರಿ. ಮತ್ತು ಜಗತ್ತು ಪರಿವರ್ತನಾಶೀಲ ಇದೆ. ಇವತ್ತು ಏನಾದರೂ ನಿಮಗೆ ಸಮಸ್ಯೆ ಇದೆ ಅಂದ್ರೆ ಇದು ಶಾಶ್ವತ ಅಲ್ಲ, ಇದೂ ಸಮೇತ ಮತ್ತೆ ಪರಿವರ್ತನೆ ಆಗುತ್ತೆ, ಮತ್ತೆ ಬದಲಾಗುತ್ತೆ, ಮತ್ತು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ ಅಂತೇಳಿ ಹೇಳ್ತಾ, ನೀವು ಸಮೇತ ಏನು ಅಟ್ರ್ಯಾಕ್ಟ್ ಮಾಡ್ತೀರಿ ಯೋಚನೆ ಮಾಡಿರಿ, ಮತ್ತು ಬದಲಾಗ್ರಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ.